ಮಾಡಾದ್ಮೇಲೆ ಆ ನಶೆ ಹಿಡಿದಾದ್ಮೇಲೆ ನಾನು ತಪ್ಪು ಮಾಡಿದೆ ಅಂತ ಅರ್ಥ ಆಯ್ತೈತೆ ಆತನಿಗೆ. ಹಣದಿಂದನೇ ಅನೇಕರ ಜೀವಿತಗಳು ಬೀದಿ ಪಾಲಾಗಿದೆ ಪ್ರೇರೆ. ಹಣದಿಂದ ಇವತ್ತು ಏನೋ ನಾವು ಮಾಡ್ತಾ ಇದ್ದೀವಿ, ಏನೋ ಉದ್ಧಾರ ಮಾಡ್ತಾ ಇದೀವಿ ಅಂದ್ಕೊಂಡು ಎಷ್ಟೋ ಟ್ಯಾಕ್ಸ್ ಬರ್ತಾ ಇದೆ ನಮಗೆ ಡ್ರಿಂಕ್ಸಿಂದ ಅಂದ್ಕೊಂಡು ಜನರನ್ನು ಬೀದಿ ಪಾಲು ಮಾಡ್ತಾ ಇದ್ದಾರೆ. ಅನೇಕರು ಬೇರೆ ಬಡವರು ದುಡ್ದಿದ್ದಂಥ ಕಾಸನ್ನು ಮನೆಗೆ ತೆಗೆದುಕೊಂಡು ಹೋಯ್ತಲ್ಲ, ಬಾರಂಡಿ ತೆಗೆದುಕೊಂಡು ಹೋಗಿ ವೆಚ್ಚ ಮಾಡ್ತಾ ಇದ್ದಾರೆ. ಹೆಂಡತಿಯರು ಮಕ್ಕಳನ್ನು ಸಾಕಕ್ಕಾಗಲಾರದೆ ವ್ಯಭಿಚಾರದ ಜೀವಿತಕ್ಕೆ ಹೋಗ್ತಾ ಇದ್ದಾರೆ. ಅಕ್ಕಪಕ್ಕ ಇರುವಂಥ ಜನರಲ್ಲಿ ಅನೈತಿಕ ಸಂಬಂಧ ಮಾಡ್ಕೊಳ್ತಿದ್ದಾರೆ ಗಂಡನಿಂದ. ಈ ಗಂಡನಿಂದನೇ ಏನಾಗ್ತಾ ಇದೆ, ಮನೆ ಕುಟುಂಬದಲ್ಲಿ ಅವ್ರ ಜೀವನ ನಡೀತಾ ಇಲ್ಲ. ಹೌದು ಬೇರೆ, ಈ ಕಾರಣದಿಂದ ಏನಾಗ್ತಾ ಇದ್ದಾರೆ, ಅನೇಕರು ಪಾಪಕ್ಕೆ ಹೋಗ್ತಾ ಇದ್ದಾರೆ. ಅನೇಕರು ಪಾಪ ಮಾಡಿ ಜೀವನ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಪ್ರೇರೆ. ಏನ್ ಮಾಡೋದು ಗೊತ್ತು ತಾನೆ? ಡ್ರಿಂಕ್ಸಿಂದ, ಈ ಸಿಗರೇಟಿಂದ, ಗುಟ್ಕದಿಂದ ಅನೇಕರ ಜೀವಿತಕ್ಕೆ ಹಾನಿ ಐತಿ ಅಂತ ಗೊತ್ತು ತಾನೆ? ಹೌದಲ್ವಾ? ಮತ್ತೆ ಯಾಕೆ ಪ್ರೇರೆ, ಯಾಕೆ ಇದನ್ನು ನಿಲ್ಲಿಸ್ತಾ ಇಲ್ಲ? ದೇವ ಜನರಿಗೆ ಹೇಳುವಂಥ ಮಾತೇನು ಗೊತ್ತಾ ಪೌಲನು? ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು, ಐಶ್ವರ್ಯವಂತನಾಗಬೇಕೆಂದಿರುವವನು ಅನೇಕ ಹಿಂಸೆಗಳಿಗೆ ಕಾರಣನಾಗಿ ಅದರಿಂದ ತಿವಿಸಿಕೊಂಡು ಭಕ್ತಿಯ ಮಾರ್ಗದಿಂದ ಬೇರ್ಪಡುತ್ತಾನೆ. ಪ್ರಾಪಂಚಿಕವಾದಂಥ ಆಲೋಚನೆಯಿಂದ ಏಸಾವನಂತ ಭಕ್ತಿ, ತಪ್ಪಿನ ಮಾರ್ಗದ ಭಕ್ತಿ, ಏಸಾವನಂತ ಕಳ್ಳ ಭಕ್ತಿ ನಮ್ಮಲ್ಲಿ ನಿಮ್ಮಲ್ಲಿ ಇದ್ದರೆ ಖಂಡಿತ ನಮಗೆ ಪರಲೋಕ ಸಿಗಲ್ಲ. ಹೊಟ್ಟೆಗೋಸ್ಕರನೋ ಬಟ್ಟೆಗೋಸ್ಕರ ಸೇವೆ ಮಾಡುವಂಥದ್ದಲ್ಲ ಪ್ರೇರೆ. ಅದು ನಿಜವಾದ ಸೇವೆನಾ? ಹೊಟ್ಟೆಗೋಸ್ಕರ ಬಟ್ಟೆಗೋಸ್ಕರ ಸೇವೆ ಮಾಡುವಂಥದ್ದು ನಿಜವಾದ ಸೇವೆನಾ? ಆಲೋಚನೆ ಮಾಡೋಣ ಪ್ರೇರೆ. ಅದು ನಿಜವಾದ ಸೇವೆ ಅಲ್ಲ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮಿಗಿಲಾದದ್ದು. ಹೌದಂತೀರಾ ಅಲ್ವಂತೀರಾ? ಊಟಕ್ಕಿಂತ ಪ್ರಾಣ, ಇವುಗಳಿಗೋಸ್ಕರ ಅಜ್ಞಾನಿ ತವಕ ಪಡ್ತಾರಂತ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ದೇವರು ಸಕಲವನ್ನು ನಮ್ಮ ಪಾದದಲ್ಲಿ ಹಿಡಿಯೋದಕ್ಕೆ ಶಕ್ತನಲ್ವಾ? ಏಸವನ ಹಾಗೆ ಒಂದು ಗುಗ್ಗರಿಗೋಸ್ಕರ, ರೊಟ್ಟಿಗೋಸ್ಕರ ಚೊಚ್ಚಲತನದ ಆಶೀರ್ವಾದವನ್ನು ಕಳ್ಕೊಂಡ ಹಾಗೆ ನಾವು ಆಶೀರ್ವಾದವನ್ನು ಕಳ್ಕೊಬಾರ್ದು. ನಾವು ಆಶೀರ್ವಾದವನ್ನು ಯಾವುದೇ ಕಾರಣದಲ್ಲೂ ಬಿಟ್ಕೊಡಬಾರ್ದು. ಆಲೋಚನೆ ಮಾಡಿ ಬೇಕೆ. ಆಲೋಚನೆ ಮಾಡಿ. ನಾವು ದೇವರನ್ನು ಹಿಂಬಾಲಿಸ್ತಿರೋದು ಯಾವುದಕ್ಕೋಸ್ಕರ? ಹೊಟ್ಟೆಗೋಸ್ಕರನ, ಬಟ್ಟೆಗೋಸ್ಕರನ, ಆರೋಗ್ಯಕ್ಕೋಸ್ಕರನ? ಯೇಸು ಕ್ರಿಸ್ತನ ಬಾಧೆಗಳಲ್ಲಿ ಪಾಲು ಹೊಂದುವರಾದರೆ ಆತನ ಮಹಿಮೆಯಲ್ಲೂ ಪಾಲು ಸಿಗುತ್ತೆ ನಮಗೆ. ರೋಮ ಬರೆದ ಪತ್ರಿಕೆ ನೋಡೋಣ ಮಾತು. ರೋಮ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 26ನೇ ವಚನ ಇರ್ಬೋದು. ಒಂದು ನಿಮಿಷ ತೆಗೆಯೋಣ. ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 17ನೇ ವಚನ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನಿಗೆ ಬಿದ್ದಂಥ ಚಾಟಿಯೇಟು ನಮಗೂ ಬೀಳ್ಬೋದು. ಆತನಿಗೆ ಬಂದಂಥ ಬೈಗಳು, ಹೊಟ್ಟೆ ಬಾಕನು, ದೆವ್ವ ಹಿಡಿದವನು, ಮನೆ ಕುಟುಂಬದಲ್ಲಿ ತಿರಸ್ಕಾರ, ಪ್ರಸಿದ್ಧಿಗೆ ಬರುವವನು 4 ಗೋಡೆ ಮಧ್ಯದಲ್ಲಿರಲ್ಲ. ಯೇಸುವೆ ಯಾಕಿಲ್ಲಿ ಇದೆಯಾ, ಮನೆಯಲ್ಲಿ ಹೋಗಿ ಸಾಯಿ. ಏನು ಬೇರೆ ಜನರು ಹೊಡೆಯೋದಕ್ಕೆ, ಆತನ ಸಾಯಿಸೋದಕ್ಕೆ ಕಾಯ್ತಾ ಇರುವಾಗ ಅಣ್ಣ ತಮ್ಮದಿರು ಮನೆಯಿಂದ ತಿರಸ್ಕಾರ ಮಾಡ್ತಾ ಇದ್ದಾರೆ. ನಮ್ಮನ್ನು ಯಾರು ಸನ್ಮಾನಿಸ್ತಾ ಇಲ್ಲ, ನಮ್ಗೆ ಯಾರು ಗೌರವಿಸ್ತಾ ಇಲ್ಲ. ಮನೇಲಿ ಇವನು ಇರೋಂಥ ದೊಡ್ಡ ಮಗನಿಗೆ ಎಲ್ಲರೂ ಹೊಗಳ್ತಾ ಇದ್ದಾರೆ, ನಮ್ಗೆ ಯಾರು ಕ್ಯಾರೆ ಅಂತ ಇಲ್ಲ ಅಂತ ಆ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಅಣ್ಣಂದಿರು ಅಂದರೆ ಅಣ್ಣನಂದ್ರೆ ಯೇಸು ಕ್ರಿಸ್ತನೇ ಬೇರೆ, ತಮ್ಮಂದಿರು ಆ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ. ಪ್ರಸಿದ್ಧಿಗೆ ಬರಬೇಕೆಂದವನು ಇಲ್ಲಿರಲ್ಲ,
ಹೋಗಿ ಆಚೆ ಕಡೆ ಅಲ್ಲಿ ಕಾಯ್ತಾ ಇದ್ದಾರೆ. ಸದುಕಾಯರು ಪರಿಸರ ಯೇಸು ಕ್ರಿಸ್ತನ ಹೊಡೆದು ಸಾಯಿಸ್ಬೇಕಂತ ಕಾಯ್ತಾ ಇದ್ದಾರೆ. ಏನೋ ಮನೆಯಲ್ಲಿ ನನ್ನ ಕಾಲ ಬಂದಿಲ್ವಲ್ಲ ಅಂತ ಏನೋ ಕಾಲ ಕಳೆಯುವಂತ ಅಲ್ಲಿ ಹೋಯ್ತಾ ಇದ್ರೆ ಮನೆಯಿಂದನೂ ಹೊರಗಡೆ ಕಳಿಸ್ತಾ ಇದ್ದಾರೆ ತಂದಿರು. ಅದಕ್ಕೆ ಯೇಸು ಸ್ವಾಮಿ ಎಷ್ಟು ನೊಂದುಕೊಂಡು ಹೇಳುವಂಥ ಮಾತು ಬೇರೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ. ಏನಪ್ಪ ಆ ಮಾತು ಎಷ್ಟು ನೊಂದುಕೊಂಡು ಹೇಳ್ತಾರಂತ ಮಾತು ಬೇರೆ. ಆ ಮಾತು ಒಂದು ಸರಿ ನೋಡೋಣ. ಮತ್ತಾಯ 8:20 ಇರ್ಬೋದು ಬೇರೆ, ತೆಗೆದು ನೋಡೋಣ. ಇಂಥ ವಚನಗಳು ನಾವು ನೆನಪಿರ್ತದೋ ಇಲ್ಲೋ ಬೇರೆ. ನಾನು ನಿನ್ನನ್ನು ಹೋಗುವಾಗಲೂ ಬರುವಾಗಲೂ ಕಾಯ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡ್ತೀಯ, ಇದನ್ನು ಮಾತ್ರ ಇಂಕ್ ಹಾಕಿ ಆ ಅಕ್ಷರನೇ ಅಳಿಸ್ಬಿಟ್ಟು ಮೇಲ್ಗಡೆ ಎಲ್ಲ ಇದು ಮಾಡಿಬಿಟ್ಟಿರ್ತೀವಿ ನಾವು. ಅಂಥ ವಚನಗಳು ನಮಗೆ ಬಾಯ್ಪಾಠ ಆಗಿಬಿಟ್ಟಿರ್ತದೆ. ಇದು 8:20 ಇದು ಬಾಯ್ಪಾಠ ಇಲ್ವಾ? ಯೇಸು ಪ್ರಭುಗೆ ಇರೋದಕ್ಕೆ ಮನೇಲಂತೆ ನಮಗೆ ಮನೆ ಬೇಕು ಅಂತ ಇದ್ದೀವಿ ಅಂದರೆ ನಮ್ಗೆ ಇಂಥ ದುರಾಸೆ ಉಳ್ಳವರು ಪ್ರೇಮ, ನಮಗೆ ಆಸೆ. 8:20 ನರಿಗಳಿಗೆ ಗುದ್ದುಗೆಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ. ತಲೆ ಇಡುವಷ್ಟು ಸ್ಥಳ ಇಲ್ಲ ಅಂದ್ರೆ ಎಂಥ ಪರಿಸ್ಥಿತಿಯಲ್ಲಿ ಬದುಕಿದ್ದಾನೆ. ಆತನ ಬಾಧೆಗಳಲ್ಲಿ ಪಾಲು ಹೊಂದ್ತಾ ಇದ್ದೀವ? ಮನೆ ಇಲ್ಲದೆ ಇರೋಕ್ಕಾಗ್ತಾ ಇದೆ ನಮ್ಮ ಕೈಲಿ? ಆಗ್ತಾ ಇಲ್ಲ. ಬಾಡೆ ಕಟ್ಟಿ ಸಾಕಾಯ್ತು. ಎಷ್ಟು ವರ್ಷ ಅಂತ ಹಿಂಗೆ ಬಾಡೆ ಕಟ್ಟೋದು? ಎಷ್ಟು ವರ್ಷ ಅಂತ? ಈ ಹೊತ್ತು ರಾತ್ರಿ ಬಂದ್ರೆ ಅವತ್ತು ರಾತ್ರಿನೇ ಹೋಗ್ಬೇಕಾಗುತ್ತೆ. ವರ್ಷ ಏನಿಲ್ಲ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಜ್ಞಾನದ ಹೃದಯವನ್ನು ಕೊಡು ದೇವ್ರೆ ಅಂತ ಬೇಡ್ತಾ ಇದೀವ. ಬೇಡಿದ್ರೆ ಕೊಟ್ಟಿರೋರು, ನಾವು ಬೇಡ್ತಾ ಇಲ್ಲ. ಅದಕ್ಕೆ ಸಭೆಯಿಂದ ಪ್ರೇರೆ ಕ್ರೈಸ್ಟ್ ಚರ್ಚ್ ಅನ್ನುವಂಥ ದ ವರ್ಡ್ ಆಫ್ ಗಾಡ್, ಈಗ ಬ್ರದರ್ ವಿಲ್ಸನ್ ಅನ್ನುವಂಥ ಚಾನಲ್ ಪ್ರಾರಂಭವಾಗಿದೆ. ಇದರಿಂದ ಒಂದು ಅದ್ಭುತವಾದಂಥ ಹಾಡು ಬಂದಿದೆ ಪ್ರಿಯರೇ. ನನ್ನ ಬದುಕು ದಿನಗಳು ಲೆಕ್ಕಿಸಲು ಕಲಿಸಯ ದೇವಾಯಿ ಭುವಿಯ ಬಿಡುವಗಳಿಗೆ ನನಗೆ ತೋರಿಸಿ, ಇನ್ನು ಸ್ವಲ್ಪ ಕಾಲವು ಆಯುಷ ಹೆಚ್ಚಿಸು, ನನ್ನ ಬದುಕು ತಿದ್ದುಕೊಳ್ಳುವೆ ನನ್ನ ಬದುಕು ತಿದ್ದುಕೊಳ್ಳುವೆ ಸಮಯ ನೀಡು ದೇವ್ರೆ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವಂಥ ಜ್ಞಾನದ ಹೃದಯವನ್ನು ಕೊಡು. ಜ್ಞಾನದ ಹೃದಯ. ನಮ್ಮ ದಿನಗಳು ಕೊಂಚವೇ, ವರ್ಷಗಳಲ್ಲ, ದಿನಗಳು ಕೊಂಚವೇ. ಕ್ಷಣ ಮಾತ್ರದಲ್ಲಿ ಕಾಣಿಸಿಕೊಂಡು ಕಾಣದಿರುವಂಥ ಹಬೆಯ ಜೀವಿತಕ್ಕೋಸ್ಕರ ನಾವು ತವಕ ಪಡುವಂಥ ಅವಶ್ಯಕತೆ ಇಲ್ಲ. ಇವುಗಳಿಗೋಸ್ಕರ ಅಜ್ಞಾನಿಗಳು ತವಕ ಪಡ್ತಾರೆ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸ್ಬೇಕು, ಎಲ್ಲಿ ಓಡಾಡಬೇಕು, ಎಲ್ಲಿ ಬರಬೇಕು, ಯಾವ ಗಾಡಿ ಬೇಕು, ಇದಕ್ಕೋಸ್ಕರ ಅಜ್ಞಾನಿಗಳು. ಜ್ಞಾನಿಗಳು ನನ್ನ ದಿನವು ಯಾವತ್ತು ಮುಗಿದೋಗುತ್ತೋ ಗೊತ್ತಿಲ್ಲ ದೇವರೇ, ಇರುವಂಥ ದಿನಗಳು ನೀನು ಕೊಟ್ಟದ್ರಲ್ಲಿ ಕಾಲ ಕಳೆಯೋದಕ್ಕೆ ನನಗೆ ಜ್ಞಾನದ ಹೃದಯವನ್ನು ಕಲಿಸಿದ್ದೇವೆ. ಆಗಲೇ ನೆನಪು ಬರದೇ ಇರುವಂಥ ವಾಕ್ಯವನ್ನು ಈ ಸಮಯದಲ್ಲಿ ದೇವರು ನೆನಪು ಮಾಡಿಕೊಂಡಿದ್ದಕ್ಕಾಗಿ ದೇವರು ಸ್ತೋತ್ರವಾಗಲಿ. 1 ತಿಮೋಥಿ 6ನೇ ಅಧ್ಯಾಯ 6ನೇ ವಚನ. ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ವಚನ ತೋರಿಸ್ತಾರೆ ಅನೇಕರು. ಫಿಲಿಪಿ 4:19. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು. ಇದು ತೆಗಿತೀರಾ? ಇದಕ್ಕೆ ಕಂಪೇರ್ ಮಾಡ್ತೀರಾ? ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಈ ಮಾತಿನ ಅರ್ಥ, ದೇವರು ಪ್ರಭಾವವಂತನು, ದೇವರು ಐಶ್ವರ್ಯವಂತನು. ತಕ್ಕ ಹಾಗೆ ನಮ್ಮ ಕೊರತೆಗಳನ್ನು ನೀಗಿಸು ಅಂದ್ರೆ, ತಕ್ಕ ಹಾಗೆ ಅಂದ್ರೆ ಅನ್ನ ಇಲ್ಲ ಅಂದ್ರೆ ತಕ್ಕ ಹಾಗೆ, ವಸ್ತ್ರವಿಲ್ಲ ಅಂದ್ರೆ ತಕ್ಕ ಹಾಗೆ, ಕಾರಿಲ್ಲ ಅಂದ್ರೆ ತಕ್ಕ ಹಾಗೇನಾ, ಬಂಗ್ಲೆ ಇಲ್ಲ ಅಂದ್ರೆ ತಕ್ಕ ಹಾಗೇನಾ, ನೀನು ಇಷ್ಟಪಡಿದ ಹುಡುಗಿ ಇಲ್ಲ ಅಂದ್ರೆ ತಕ್ಕ ಹಾಗೇನಾ. ತಕ್ಕಷ್ಟು ಆಹಾರವನ್ನು ಉಣಿಸು. ತಕ್ಕಷ್ಟು ಅದು. ಅನ್ನ ವಸ್ತ್ರಗಳಿದ್ದರೆ ಸಾಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳು, ಅಂದ್ರೆ ದೇವರ ಸೇವೆ ನಿಮಿತ್ತ ಏನು ಕೊರತೆ ಇದೆ? ದೇವರ ಸೇವೆ ನಿಮಿತ್ತ ಚರ್ಚ್ ಇಲ್ವಾ? ಆರಾಧನೆ ಮಾಡೋದಕ್ಕೆ ಸ್ಥಳವಿಲ್ವಾ? ಬೇಡ.
ಸೇವೆ ನಿಮಿತ್ತ ಹೋಗೋದಕ್ಕೆ ಗಾಡಿ ಇಲ್ವಾ? ಬೇಡು. ನೀವು ಬೇಡುವುದರೊಳಗೆ ದೇವ್ರು ಕೊಡ್ತಾರೆ. ಬೇರೆ ದೇವ್ರಿಗೆ ಯಾವ ಸಮಯದಲ್ಲಿ ನನ್ನ ಸೇವೆಗೆ ಏನು ಬೇಕೋ ಅದು ಕೊಡ್ತಾರೆ. ದೇವರ ಸೇವೆ ಅದು, ದೇವರ ಸೇವೆ ದೇವ್ರು ಖಂಡಿತ ಕೊಡ್ತಾರೆ. ಬೇರೆ ನಾನು ಯಾರ ಬಗ್ಗೆನೂ ನಾನು ಹೇಳ್ತಾ ಮಾತಾಡ್ತಾ ಇಲ್ಲ. ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಬೇರೆ, ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಲೋಕದಲ್ಲಿ ಸುಮ್ಮನೆ ಡೇಂಜರ್ ಪೊಸಿಷನ್ ಬೇರೆ. ದೇವ್ರ ಹತ್ರ ತೆಗೆದುಕೋತೀವ, ಅದು ಬತ್ತು ಅಂದರೆ, ಹಣ ಬತ್ತು ಅಂದರೆ ಬೇರೆ, ಎರಡನೇ ಯಜಮಾನ ನಮ್ಮ ಹತ್ರ ಬಂದ ಅಂದರೆ ಈ ಮೊದಲನೇ ಯಜಮಾನನ ಮರ್ತೋಗ್ಬಿಡ್ತೀವಿ ನಾವು. ಅರ್ಥ ಆಯ್ತಾ? ಆ ಯಜಮಾನನನ್ನು ನಾವು ಹಿಂಬಾಲಿಸಬಾರ್ದು. ನಿನ್ನ ಬೆಳ್ಳಿಯನ್ನು, ನಿನ್ನ ಉಪದೇಶದ ಬಂಗಾರವನ್ನು ಧೂಳಿನಲ್ಲಿ ಎಸಿ, ಯೆಹೋವನೇ ನಿನಗೆ ಚಿನ್ನವಾಗಿಯೂ ಬೆಳ್ಳಿಗಳ ರಾಶಿಯಾಗಿಯೂ ಇದ್ದಾರೆ. ಆ ಪರಮಾತ್ಮನನ್ನು ಹೊತ್ಕೋ. ನೀನು ಏನು ಕಡಿಮೆ ಮಾಡ್ತಾರೆ ದೇವರು, ಆತನನ್ನು ಹೊತ್ಕೋ. ಅನ್ನವಿಲ್ಲದಿದ್ದರೂ ಸ್ತೋತ್ರ, ಬಟ್ಟೆ ಇಲ್ಲದಿದ್ದರೂ ಸ್ತೋತ್ರ, ಬದುಕುವುದಾದರೂ ಕ್ರಿಸ್ತನೇ, ಸತ್ತರೆ ಲಾಭ ಅನ್ನುವಂಥ ಭಕ್ತಿಯ ಜೀವಿತ ನಮ್ಮಲ್ಲಿ ಇರಬೇಕು. ಇದಕ್ಕೆ ವಿರುದ್ಧವಾಗಿ ತಪ್ಪಾದ ಬೋಧನೆಗಳನ್ನು ಮಾಡೋರಿದ್ದರೆ ದಯಮಾಡಿ ಅವರಿಂದ ದೂರ ಇರಿ. ನಿಮ್ಮ ಸಭೆಗೆ ಅಂಥವರನ್ನು ಕರೆಯಲೇಬೇಡಿ. ಅದರಿಂದ ಭಯಭಕ್ತಿ ಹುಟ್ಟಲ್ಲ ಪ್ರಿಯರೇ, ಅದರಿಂದ ಭಯಭಕ್ತಿ ಹುಟ್ಟೋದಿಲ್ಲ. ಏಸಾವನ ಹಾಗೆ ಪ್ರಾಪಂಚಿಕವಾಗಿದ್ದರೆ, ಹೊಸ ಒಡಂಬಡಿಕೆ ಇಲ್ವಾ, ಇಬ್ರಿಯದಲ್ಲಿ ಹೇಳಿಲ್ವಾ 12ರಲ್ಲಿ, ಆತನ ಹಾಗೆ ಪ್ರಾಪಂಚಿಕನಾಗಿದ್ದರೆ ಆಶೀರ್ವಾದಕ್ಕೆ ನೀವು ಪಾತ್ರರಾಗುವುದಿಲ್ಲ. ನೆನಪು ಮಾಡಿಕೊಳ್ಳಿ ದಯಮಾಡಿ. ನಿಮ್ಮಲ್ಲಿ ಇದೆಯಾ? ಆಲ್ರೆಡಿ ಇದೆಯಾ? ದೇವರ ಸೇವೆಯ ನಿಮಿತ್ತ ವೆಚ್ಚ ಮಾಡಿ. ದೇವರ ಸೇವೆಯ ನಿಮಿತ್ತ ಅದನ್ನು ದಾನ ಮಾಡಿ. ಇಲ್ಲದಂಥ ಸೇವಕರಿಗೆ ಕೊಡಿ, ಇಲ್ಲದಂಥ ವಿಶ್ವಾಸಿಗಳಿಗೆ ಕೊಡಿ. ಕೇವಲ ಪ್ರಾರ್ಥನೆ ಮಾಡಿ ಅಂತ ಹೇಳಬೇಡಿ. ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾದದ್ದು. ರೊಟ್ಟಿಗಳನ್ನ ಹಂಚೋದಕ್ಕೆ ಯಾರು ಕೊಟ್ಟರು? ದೇವರು ತನ್ನ ಶಿಷ್ಯರಿಗೆ ಕೊಟ್ಟರು. ದೇವ್ರು ಕೊಡ್ತಾರೆ, ನೀವು ಹಂಚಿರಿ ಅಂತ. ಸಭೆಯಲ್ಲಿರೋರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ, ಅಥವಾ ಸೇವೆ ನಿಮಿತ್ತ ಊಟ ಬಟ್ಟೆಗಳನ್ನ ಹಚ್ಚಿ ಆಚೆ ಕಡೆಗೆ ಹೋಗಿ ನನ್ನ ನಾಮವನ್ನು ಮಹಿಮೆ ಪಡಿಸಿ. ಅನ್ಯ ಜನಾಂಗದಲ್ಲಿ ದೇವರ ನಾಮವನ್ನು ಆಟೋ ರಾಜಣ್ಣನ ಹಾಗೆ ಮತ್ತು ಮದರ್ ತೆರೇಸಳ ಹಾಗೆ ಮಹಿಮೆ ಪಡಿಸಿ ಅಂತ ದೇವರು ಸೇವಕರು ಕೊಡ್ತಾರೆ. ಸೇವಕರು ದೋಚ್ಕೊಂಡು ಯಾವ ವಾಕ್ಯ ನೆನ್ಪಿಡ್ತಾರೆ ಗೊತ್ತಾ? ಇವರು ಜನರು ನೋಡುವ ಹಾಗೆ ನಿಮ್ಮ ಧರ್ಮ ಕಾರ್ಯ ಜನರು ನೋಡ್ತಾರೆ. ಜನರು ನೋಡುವ ಹಾಗೆ ಮಾಡಬೇಡಿ ಅಂತ ಹೇಳಿದರೆ ಜನರು ನೋಡ್ತಾರೆ. ಬೇರೆ ಪಬ್ಲಿಕಲ್ಲಿ ಇವಾಗ ಊಟ ಬಟ್ಟೆ ಅಂತ ಇರ್ತಾರೆ. ಇವಾಗ ಅವ್ನು ಕೊಡುವಾಗ ಯಾರಾದ್ರೂ ನೋಡ್ತಾರ? ಖಂಡಿತ ನೋಡ್ತಾರೆ. ಆದರೆ ಅವ್ನು ನೋಡ್ತಾವನಂತ ನೀನು ಮಾಡಬಾರ್ದು. ದೇವ್ರು ನೋಡ್ತಾವಂತ ಮಾಡಬೇಕು. ಅರ್ಥ ಆಯ್ತಾಯ್ತಾ? ಇದಕ್ಕಿರುವಂಥ ವ್ಯತ್ಯಾಸ ಅರ್ಥ ಆಯ್ತಾಯ್ತಾ? ನಾನು ಕೊಟ್ಟಿದ್ದೇನೆ ಅಂತ ಪೋಸ್ಟ್ಗಳನ್ನ ಹಾಕೊಂಡು ನಾವು ದಾನ ಮಾಡಿದ್ವಿ, ಧರ್ಮ ಮಾಡಿದ್ವಿ ಅಲ್ಲ. ನಾವು ಅನೇಕ ಕಡೆ ಬೇರೆ ಭಾನುವಾರ ದಿವಸ ಅಥವಾ ಮುಂತಾದ ಯಾವುದಾದ್ರೂ ಒಂದು ಬರ್ತಡೇ ದಿವಸ ನಾವು ಹೋಗಿ ಮಾಡುವಂಥದ್ದು. ಯಾಕಂದರೆ ನೀವು ಕಾಣದಂಥ ಕೂಡ್ರು ಇದ್ದೀರಲ್ಲ, ಕೆಲವರು ಕಣ್ಣಿದ್ದರೂ ಕಾಣದಂಥ ಕೂಡ್ರು ಇದ್ದಾರಲ್ಲ, ಅವ್ರು ನೋಡಿ ಈ ಸೇವೆ ಮಾಡಲಿ ಅನ್ನೋದಕ್ಕೋಸ್ಕರ ಹೊರತು, ನಾವು ಒಂದು ವೇಳೆ ಮನುಷ್ಯರು ನೋಡ್ತಾ ಇದ್ದಾರೆ ಅಂತ ಈ ಸೇವೆ ಮಾಡ್ತಾ ಇದ್ರೆ ದೇವರ ಹತ್ರ ನಮಗೆ ಯಾವ ಆಶೀರ್ವಾದವೂ ಬೇಡ. ಇದು ನನ್ನ ಮನಸಾಕ್ಷಿಯಾಗಿ ಹೇಳ್ತೇನೆ. ದೇವರೇ, ನಮಗೆ ನಾವು ಜನರು ನೋಡ್ತಾವ ಅಂತ ನಾವೇನಾದರೂ ಸೇವೆ ಮಾಡ್ತಾ ಇದ್ರೆ ನಮಗೆ ಅದರ ಆಶೀರ್ವಾದ ಬೇಡ. ನೀವು ನೋಡ್ತಾ ಇದ್ದೀರಂತ ಮಾಡ್ತಾ ಇದ್ರೆ ನಮಗೆ ಬರ್ತಕ್ಕಂಥ ಆಶೀರ್ವಾದ ನಮ್ಗೆ ಅನುಗ್ರಹಿಸಿ. ಅದರಲ್ಲೂ ನಿನ್ನ ಸೇವೆ ಜಾಸ್ತಿ ಮಾಡೋದಕ್ಕೋಸ್ಕರ ಅಷ್ಟೇ ದೇವರು ಕೇಳಿದ್ದೀನಪ್ಪ. ಓಕೆನಾ? ಮನುಷ್ಯರು ನೋಡೋದಂತ ಮಾಡ್ತಾರೆ. ಮನುಷ್ಯರು ನೋಡಿ ಅಂದರೆ ದೇವ ವಿಶ್ವಾಸಿಗಳು ನೋಡಿ ಮಾಡಲಿ ಅಂತ ಮಾಡ್ತಾರೆ, ತೋರಿಸ್ತಾರದಷ್ಟೇ, ಇನ್ನೇನು ಇಲ್ಲ. ಅದರಲ್ಲೂ ನೀವು ನೋಡಿದ್ರ ಮುಖ ತೋರಿಸ್ಕೊಂಡು ನಮ್ಮ ಮುಖ ಬರ್ಬೇಕನ್ನೋದು ಉದ್ದೇಶ ಇಲ್ಲ. ಆಹಾರವನ್ನು ಕೊಟ್ಟು ದೇವರ ವಾಕ್ಯನ ಹೇಳ್ತೀವಿ. ಏನು ಕೊಡದೆ ಬರೀ ಬಾಯಿ ಮಾತಿಂದ ಹೇಳಿದ್ರೆ ಯಾರು ಕೇಳ್ತಾರೆ? ಬೇರೆ ಯೇಸು ಸ್ವಾಮಿನ ಅನ್ಕೊಳ್ಳಿ, ಅವ್ರಿಗೆ ಊಟ ಬಟ್ಟೆ ಕೊಡ್ತಾರೆ, ಚರ್ಚ್ ಹತ್ರ ಹೋಗಿ ಯಾರು ಕೇಳ್ತಾರೆ? ಅವ್ರಿಗೆ ಅಗತ್ಯ ಇರುವುದನ್ನು ಕೊಟ್ಟು ಹೇಳುವಾಗ, ಕ್ರಿಯೆ ಮೂಲಕ ಹೇಳುವಾಗ, ಊಟ ಕೊಡುವಾಗ, ಬಟ್ಟೆ ಕೊಡುವಾಗ ಕೇಳ್ತಾರೆ. ಪ್ರಸಂಗಿ 11:1 ಹೇಳುವಂಥ ಮಾತಿಗೆ ಗೊತ್ತಾ? ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು. ಅಂದರೆ ವಾಕ್ಯ ಎಂಬುವಂಥ ಆಹಾರವನ್ನು ಹೃದಯದಲ್ಲಿ ಚೆಲ್ಲು, ಬಹುದಿನದವಾದ ಮೇಲೆ ಅದು ನೀವು ಸಿಗುವುದು. ಹೊಟ್ಟೆ ಹಸ್ದಾಗ ಪರಮಾತ್ಮನಿಗೆ ಬಡವನು ಕಣ್ಣೀರು ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ದೇವರೇ ದೇವರೇ. ಅವನು ಯಾವ ದೇವ್ರು ನಂಬಿರ್ತಾನೋ, ಬಾಯಿಂದ ದೇವರು ಅಂತ ಹೇಳಿದ್ರೆ ಆ ಪರಮಾತ್ಮನಿಗೆ ಆ ಕೂಗು ಹೋಗುತ್ತೆ. ದೇವರು ನಮ್ಮಂತಹ ಮಾಡೋರ ಕೈಯಲ್ಲಿ ಪ್ರೇರೇಪಣೆ ಕೊಟ್ಟು ಕಳಿಸ್ತಾರೆ. ಅವನಿಗೆ ಆಹಾರ ಸಿಕ್ಕುವಾಗ 1000 ಜನದಲ್ಲಿ, 100 ಜನದಲ್ಲಿ, 10 ಜನದಲ್ಲಿ ಒಬ್ಬ ಆದರೂ
ದೇವರಿಗೆ ಸ್ತೋತ್ರ ಅಂತ ಹೇಳಲ್ಲ. ಬಹಳ ಜನ ಹೇಳೋದನ್ನ ಕೇಳಿದ್ವಿ, ಬಹಳ ಜನ ಕಣ್ಣೀರು ಸುರಿಸೋದನ್ನು ನೋಡಿದ್ವಿ. ನಮ್ಗೆ ಯಾರೂ ಕಣ್ಣೀರಿಸೋರಿಲ್ಲ, ಯಾರೂ ನಮಗೆ ದಯೆ ತೋರಿಸೋರಿಲ್ಲ. ನಮ್ಮ ಹೆಂಡತಿ ಮಕ್ಕಳು ನನ್ನ ಹತ್ರ ದುಡಿಸಿ ಎಲ್ಲ ತಗೊಂಡ್ಕೊಂಡ್ರು ಇವತ್ತು ಬೀದಿಗೆ ಬಿಟ್ಟಿದ್ದಾರೆ. ಯಾರು ಇಲ್ಲದವರಿಗೆ ದೇವರಿದ್ದಾನೆ. ತಂದೆ ತಾಯಿ ತೊರೆದು ಬಿಟ್ಟರೇನು ದೇವ್ರು ನಿನ್ನನ್ನು ಸೇರಿಸ್ಕೊಳ್ತಾನೆ, ದೇವ್ರನ್ನು ಸೇರಿಸ್ಕೊಳ್ತಾನೆ. ಮಧ್ಯಪ್ರಾಯದವರಾಗಿದ್ದರೆ ತಂದೆ ತಾಯಿಗಳು ಹೊರಗಡೆ ಹಾಕಿರ್ತಾರೆ, ತಾಯಿ ನಿನ್ನನ್ನು ಮರ್ತಾಳು, ದೇವರು ನಿನ್ನನ್ನು ಮರೆಯೋದಿಲ್ಲ, ಅಂಗೈಯಲ್ಲಿ ಚಿತ್ರಿಸಿದ್ದಾರೆ. ಈ ಥರದ ಕನಿಕರವುಳ್ಳ ಮಾತುಗಳನ್ನು ನಾವು ಹೇಳಿ ಆಹಾರವನ್ನು ಕೊಡುವಾಗ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ. ಅದರ ಆನಂದನೇ ಬೇರೆ ಬಿಟ್ಟರೆ ಅದೆಲ್ಲ ಕೆಲವರು ಗೊತ್ತಾಗಲ್ಲ. ಕೆಲವರು ಅಜ್ಞಾನಿಗಳ ರೀತಿಯಲ್ಲಿ ಅದು ಆಲೋಚನೆ ಮಾಡ್ತಾರೆ ಬೇರೆ. ಆ ರೀತಿ ಅಪಾರ್ಥ ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ. ಆ ಥರ ಸೇವೆಯನ್ನು ನೀವು ಮಾಡಿದ್ದೀರಿ. ಪ್ರಾಪಂಚಿಕನ ಏಸವನ ಹಾಗೆ ನಮ್ಮ ಜೀವಿತವನ್ನು ಈ ಲೋಕದಲ್ಲಿ ಕಳೆಯದೆ ನಮ್ಮಲ್ಲಿರುವುದನ್ನು ಇಲ್ಲದವರಿಗೆ ಕೊಟ್ಟು ಸಂತೈಸಿ ದೇವರ ಮಾತುಗಳಿಂದ ಅವರನ್ನು ಬಲಪಡಿಸಿ ಬರೋಣ. ಓಕೆನಾ? ವಾಕ್ಯ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ನಂಬ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ಮಾತುಗಳಿಂದ ತಂದೆ ನಿಮ್ಮ ಮಕ್ಕಳನ್ನು ತಿಳಿಸಿದ್ದೇನೆ ತಂದರೆ, ಸಹಾಯ ಮಾಡಿ ತಂದೆ. ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಅವರ ಮನಸ್ಸುಗಳನ್ನು ಬದಲಾಯಿಸಿರಿ. ಹೊಸ ಒಡಂಬಡಿಕೆಯ ಆಶೀರ್ವಾದವು ಎಂಥದ್ದು, ಹೊಸ ಒಡಂಬಡಿಕೆಯ ಆಶೀರ್ವಾದವು ಎಂಥದ್ದು, ಹಳೆ ಒಡಂಬಡಿಕೆಯ ಆಶೀರ್ವಾದವು ಎಂಥದ್ದು ಎಂದು ತಿಳಿದುಕೊಳ್ಳುವ ಹಾಗೆ ಜ್ಞಾನದ ಹೃದಯವನ್ನು ಕೊಡುತ್ತಂದೆ. ಹಳೆ ಒಡಂಬಡಿಕೆಯ ಆಶೀರ್ವಾದದ್ದು ಅದು ದನ ಕುರಿ ಮುಂತಾದ ವಜ್ರ ವೈಡೂರ್ಯದಾಗಿದೆ ತಂದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಚಿನ್ನ ಬೆಳ್ಳಿ ವೈಡೂರ್ಯಕ್ಕಿಂತ ಅಮೂಲ್ಯವಾಗಿರುವಂಥ ದೇವರ ವಾಕ್ಯವೇ ನಮಗೆ ಆಶೀರ್ವಾದಕರವಾಗಿದೆ ತಂದೆ. ನೀವು ನಮಗೆ ಆಶೀರ್ವಾದಕರವಾಗಿದ್ದೀರೆಂದು ತಿಳಿದುಕೊಳ್ಳುವ ಹಾಗೆ ಇವರ ಮನೋನೇತ್ರಗಳನ್ನು ಬೆಳಗಿಸಿರಿ ತಂದೆ. ಯಾವ ಸೇವಕರು ಕೂಡ ಭೌತಿಕವಾಗಿ ಬೋಧನೆ ಮಾಡುವಾಗ ತಂದೆ, ಇವರು ಆತ್ಮಿಕವಾಗಿ ವಾಕ್ಯಗಳನ್ನು ತೆರೆದು ಅದನ್ನು ಗಮನಿಸಿ ವಾಕ್ಯವನ್ನು ತೆಗೆದುಕೊಳ್ಳುವಂತೆ ಸಹಾಯ ಮಾಡಿದೆ. ಮತ್ತು ಸೇವಕರನ್ನು ಬದಲಾಯಿಸಿರಿ ತಂದೆ. ಭೌತಿಕವಾದಂಥ ಬೋಧನೆಗಳನ್ನು ಹೇಳಿ ಇವರನ್ನು ನಾಶನ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ತಂದೆ. ಅವರ ಮನೋನೇತ್ರಗಳನ್ನು ಬೆಳಗಿಸಿ ಕಾಪಾಡಿ ಕನಿಕರಿಸಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನು ನಿಮ್ಮ ಪ್ರೇಕುಮಾರನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿರಪ್ಪ ತಂದೆ. ಆಮೇಲೆ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ವಂದನೆಗಳು.